ಮನಸ್ಸಲ್ಲಿ ಇಷ್ಟು ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ಇಷ್ಟೆಲ್ಲ ಆಚರಣೆಗಳು ಮಾಡಿದ್ರೆ ದೇವ್ರು ಒಲಿತಾನ ನಿನಗೆ ಅಂತ ನಾನು ಬೈಕೊಂಡಿರೋದು. ಒಂದು ದಾಸರ ಪದ ಇದೆ, ನೀವು ಕೇಳಿರ್ಬೋದು ಇದನ್ನ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಕುಪಿತತನವನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ. ಯಾರೋ ನನಗೊಂದ್ಸತಿ ಮನ್ಸು ನೋಯಿಸಿದಾಗ ಅವ್ರು ಮಾಡುವಂತಹ ಬೇರೆ ಆಚರಣೆಗಳನ್ನ ನೋಡಿ ಆ ಟೈಮಲ್ಲಿ ಬರೆದಿದ್ದ ಕವಿತೆ ಇದು. ಗ್ರಹಣ ಅಡ್ಡ ಬಂದದ್ದು ಚಂದಿರ, ಕಾಣದಾಗಿದ್ದು ಸೂರ್ಯ, ಆದರೆ ಕತ್ತಲೆಯ ಕಳಂಕ ಈ ಭೂಮಿಗೆ. ಮನೆ ಶುಚಿ ಮಾಡಲೆಂದು ದರ್ಬೆಯನ್ನು ಇಟ್ಟರು, ಮೈ ಶುಚಿ ಮಾಡಲು ತಲೆಗೆರೆದುಕೊಂಡರು. ದಾನ ಧ್ಯಾನ ಶುಚಿ ಸ್ನಾನ ಎಲ್ಲವೂ ತಪ್ಪದೇ ಮಾಡಿದರು, ಚಾಚೂ ತಪ್ಪದೆ ಗ್ರಹಣದ ನಿಯಮ ನೆನಪಿಟ್ಟು ಪಾಲಿಸಿದರು. ಎಲ್ಲೋ ಇರುವ ಸೂರ್ಯ ಚಂದಿರರ ಕತ್ತಲೆ ಬೆಳಕಿನ ಕಾದಾಟ, ಅದಕ್ಕೆ 108 ವಿಧಿವಿಧಾನಗಳ ಮಾಡಿ ಭೂಮಿಯಲ್ಲಿ ಪರದಾಟ. ಭಯವೋ ಭಕ್ತಿಯೋ ಅರಿವೋ ಮೂಢವೋ ತಿಳಿಯದಾಯಿತು ಈ ಮನಸ್ಸಿಗೆ. ಬಾಯಿಯ ನಾಲಗೆ ಸುಳ್ಳು ಹೇಳಿದಾಗ ಮಾಡದ ಶುಚಿ, ಕಲ್ಮಶ ಮನಸ್ಸಿಗೆ ಕೇಡು ಬಯಸಿದಾಗ ಮಾಡದ ಸ್ನಾನ. ಗ್ರಹಣದಂದು ನೀರು ಸುರಿದುಕೊಂಡರೆ ಅದು ಪವಿತ್ರ ಮಾಡೀತೆ ನಿನ್ನ. ಗ್ರಹಣ ಹಿಡಿದಿತ್ತೆಂದು ಕೊಡಗಟ್ಟಲೆ ನೀರು ಸುರಿದರೆ ನಿನ್ನೊಳ ಹೊಕ್ಕಿರುವ ಗ್ರಹಣಕ್ಕೆ ಶುಚಿತ್ವ ಬಂದೀತೆ. ಮನ ಬಂದಂತೆ ಮಾತನಾಡಿ ನೂರು, ಹೇಗೆ ಮರೆತೀನಿ ಎಲ್ಲವನ್ನು. ಕಿತ್ತಿಟ್ಟ ದರ್ಬೆ ಸುರಿದಿಟ್ಟ ನೀರು ಶುಚಿ ಮಾಡೀತೆ ನಿನ್ನನ್ನು. ಯಾವ ಗ್ರಹಣ ಯಾವ ಸ್ನಾನ, ಕಲಿ ಒಳ್ಳೆಯ ಗುಣವ.